ನೆಕ್ಸ್ಟು 2 ನಿಮಿಷದಲ್ಲಿ ನಾನು ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಅಂತಂದರೆ ನೀವು ಯೂಟ್ಯೂಬಿಂದ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರಿಗೋಗಿ ಏನು ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಯಾರಿಗೆ ಲೈಕ್ ಹೊಡಿತಾ ಇದ್ದೀರಾ, ಯಾರಿಗೆ ಡಿಸ್ಲೈಕ್ ಹೊಡಿತಾ ಇದ್ದೀರಾ, ಆಮೇಲೆ ನೀವು ಯಾರ್ಯಾರು ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ ಎಲ್ಲವನ್ನೂ ಕೂಡ ಕುತ್ಕೊಂಡು ನೋಡ್ಕೊಬಿಡ್ತಾರೆ ನೀವು ಈಗ ಹೋಗಿ ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ. ಸೊ ಫಸ್ಟು ಈಗ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹ್ಯಾಕ್ ಮಾಡಿದಾರಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಸೊ ಮೊದಲನೇದಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಲಾಗಿನ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಅಂತಂದರೆ ಫಸ್ಟು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಜಿಮೇಲ್ ಆ್ಯಪ್ ಇದ್ದೇ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ಯೂಟ್ಯೂಬ್ ಚಾನಲ್ನ ಯಾವ ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಿದ್ದೀರಾ ಅದು ಲಾಗಿನ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ನಂದು ಲಾಗಿನ್ ಆಗಿದೆ, ಇಲ್ಲಿ ಪ್ರೊಫೈಲ್ ಫೋಟೋ ತೋರಿಸ್ತದೆ, ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇವಾಗ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಈ ಥರ ಬರುತ್ತೆ, ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ. ಸೊ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಹಾಗೆ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ನಿಮ್ಗೊಂದು ಯುವರ್ ಡಿವೈಸಸ್ ಅಂತ ಇಲ್ಲೊಂದು ಆಪ್ಷನ್ ತೋರಿಸುತ್ತೆ. ಇಲ್ಲಿ ಮ್ಯಾನೇಜ್ ಆಲ್ ಡಿವೈಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸ್ಬಿಡುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಫೋನಲ್ಲಿ ಲಾಗಿನ್ ಆಗಿದೆ, ಯಾವ ಸಿಸ್ಟಮಲ್ಲಿ ಲಾಗಿನ್ ಆಗಿದೆ, ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಎಲ್ಲನೂ ಕೂಡ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಐಫೋನ್ ಅಂತ ತೋರಿಸ್ತಾ ಇದೆ, ಐಫೋನ್ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಕೆಳಗಡೆಗೆ ಬಂದರೆ ಇದ್ದಕ್ಕಿದ್ದಂಗೆ ಸಿಸ್ಟಮ್ ತೋರಿಸ್ತಾ ಇದೆ, ಸಿಸ್ಟಮ್ ಚಿತ್ರ ನೀವು ನೋಡ್ಬೋದು. ಈಗ ಇಲ್ಲಿ ಟ್ವಿಸ್ಟ್ ಇರುತ್ತೆ ನೋಡಿ. ಈಗ ನಿಮ್ಮ ಹತ್ರ ಫೋನ್ ಮಾತ್ರ ಇರುತ್ತೆ, ಸಿಸ್ಟಮ್ ಇರೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಗೆ ಇಲ್ಲಿ ಸಿಸ್ಟಮ್ ತೋರಿಸೋದೆ ಅಂತಂದರೆ ಯಾರ್ದೋ ಸಿಸ್ಟಮಲ್ಲಿ ಲಾಗಿನ್ ಆಗಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ. ಯಾಕೆ ಅಂತಂದರೆ ನೀವು ಪಾಸ್ವರ್ಡ್ ಕೊಟ್ಟಿರ್ತೀರಾ ಕೆಲವರು ನಿಮ್ಮ ಪಾಸ್ವರ್ಡ್ನ ಕದ್ದಿರ್ಬೋದು, ಯಾರು ಗೊತ್ತು. ಸೊ ಲಾಗಿನ್ ಮಾಡ್ಕೊಂಡಿರ್ತಾರೆ. ಸೊ ಆಗ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಗಿನ್ ಆಗಿದೆ ಅಂತ. ಸೊ ಹಾಗಾಗಿ ನೀವು ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಯಾರಿಗೆ ಪಾಸ್ವರ್ಡ್ ಕೊಟ್ಟಿರ್ತೀರಾ ಅವರು ಲಾಗೌಟೇ ಮಾಡಿರಲ್ಲ, ಹಾಗಾಗಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇನ್ ಕೇಸ್ ಅವ್ರು ಲಾಗೌಟ್ ಮಾಡಿದ್ರು ಕೂಡ ಅವ್ರೇನಾದರೂ ಸೇವ್ ಪಾಸ್ವರ್ಡ್ ಅಂತ ಕೊಟ್ಟಿದ್ರೆ ಅವರು ಮತ್ತೆ ಲಾಗಿನ್ ಮಾಡ್ಬೋದು ವಿತೌಟ್ ಪಾಸ್ವರ್ಡ್. ಯಾಕೆಂತಂದ್ರೆ ಅವ್ರ ಸಿಸ್ಟಮಲ್ಲಿ ಪಾಸ್ವರ್ಡ್ ಆಲ್ರೆಡಿ ಸೇವ್ ಆಗಿರುತ್ತೆ ಡಿಫಾಲ್ಟಾಗಿ. ಸೊ ನೆಕ್ಸ್ಟ್ ಟೈಮ್ ಅವ್ರ ಇಮೇಲ್ ಐ ಡಿ ಅಲ್ಲೇ ಇರುತ್ತೆ, ಸುಮ್ಮನೆ ಸೈನ್ ಇನ್ ಅಂತ ಕೊಡ್ತು ಅಂತಂದರೆ ಪಾಸ್ವರ್ಡ್ ಅದೇ ತೊಗೊಬಿಡುತ್ತೆ, ಆಟೋಮೆಟಿಕ್ಕಾಗಿ ಸೈನ್ ಇನ್ ಮಾಡ್ಕೊಬಿಡ್ಬೋದು. ಸೈನ್ ಇನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ಯೂಟ್ಯೂಬ್ ವಿಡಿಯೋ ಏನಾಗ್ತಾ ಇದ್ದೀರಾ, ನೀವು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ರತಿದಿನ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲ ನಿಮ್ಮ ಹಿಸ್ಟ್ರಿ ಎಲ್ಲ ಅಲ್ಲಿ ಸಿಕ್ಬಿಡುತ್ತೆ. ಆಯಿತಾ. ಸೊ ಪ್ರತಿಯೊಂದು ಕೂಡ ನೋಡ್ಬೋದು. ಇಲ್ಲಿ ನೀವು ನೋಡ್ಕೊಳ್ಬೇಕು ಬಂದು. ಇಲ್ಲಿ ಇನ್ ಕೇಸ್ ಈಗ ನೋಡಿ ಇಲ್ಲಿ ಸಿಸ್ಟಮ್ ತೋರಿಸ್ತದೆ, ಸಿಸ್ಟಮ್ ನಿಮ್ದಲ್ಲ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಲಾಗೌಟ್ ಮಾಡಬೇಕು. ಆಯಿತಾ. ಆಗ ಅವ್ರ ಸಿಸ್ಟಮಲ್ಲಿ ಲಾಗೌಟ್ ಆಗುತ್ತೆ. ಅದಾದಮೇಲೆ ನೀವು ಪಾಸ್ವರ್ಡು ಕೂಡ ಚೇಂಜ್ ಮಾಡ್ಕೋಬೇಕು. ಪಾಸ್ವರ್ಡ್ ಆಗಿ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಸೊ ಅವ್ರೇನಾದ್ರು ಸೇವ್ ಪಾಸ್ವರ್ಡ್ ಕೊಟ್ಟಿದ್ರೆ ಹಳೆ ಪಾಸ್ವರ್ಡ್ ಅಲ್ಲೇ ಸೇವ್ ಆಗಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಪಾಸ್ವರ್ಡು. ಗೊತ್ತಿಲ್ಲ ಅಂದರೂ ಕೂಡ ಅದು ಸೇವ್ ಆಗಿರುತ್ತೆ, ಸಿಸ್ಟಮಲ್ಲಿ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ನೀವು ಪಾಸ್ವರ್ಡ್ ಚೇಂಜ್ ಮಾಡಿಕೊಂಡ್ರೆ ಮತ್ತೆ ಲಾಗಿನ್ ಮಾಡೋಕ್ಕಾಗಲ್ಲ ಅವರು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದೊಂದು ಸಲ ನೋಡಿ ಇಲ್ಲಿ ನಿಮಗೆ ಫೋನ್ಗಳು ಕೂಡ ಬೇರೆ ಮಾಡೆಲ್ ತೋರಿಸ್ಬೋದು. ಇಲ್ಲಿ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ, ಐಫೋನ್ ಅಂತ ತೋರಿಸಿದ್ರೆ ಅವಾಗ ಐಫೋನ್ ಇರೋರು ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ. ಸೊ ಆ ಥರನೂ ಕೂಡ ನೋಡ್ಕೊಳ್ಳಿ, ನಿಮ್ಮ ಫೋನ್ ಮಾತ್ರ ಇದೆಯಾ ಅಥವಾ ಬೇರೆ ಫೋನು ಇಲ್ಲಿ ತೋರಿಸಿದೆಯಾ ಅಂತ. ಸೊ ಈ ಥರ ನೀವು ಹೋಗಿ ಚೆಕ್ ಮಾಡಿಕೊಂಡು ಇನ್ ಕೇಸ್ ಅದು ನಿಮ್ಮ ಫೋನ್ ಅಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೊಂದು ಸೈನ್ ಔಟ್ ಆಪ್ಷನ್ ಬರುತ್ತೆ ಸಿಂಪಲ್ಲಾಗಿ. ಸೊ ನಿಮ್ಮ ಪಾಸ್ವರ್ಡ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಟ್ಟರೆ ಸೈನ್ ಔಟ್ ಅಂತ ಬರುತ್ತೆ. ಸೊ ಸೈನ್ ಔಟ್ ಮಾಡಿಕೊಡಿ ಅಷ್ಟೇ. ಸೊ ಇಷ್ಟು ಮಾಡಿದ್ಮೇಲೆ ಅಲ್ಲಿ ಲಾಗೌಟ್ ಆಗುತ್ತೆ. ಆಯಿತಾ. ಸೊ ಈಗಲೇ ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಆವಾಗ ತಿಂಗ್ಳಿಗೊಂದ್ಸಲ ವಾರಕ್ಕೊಂದ್ಸಲ ಚೆಕ್ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಪಾಸ್ವರ್ಡ್ಗಳು ಅಲ್ಲಿ ಇಲ್ಲಿ ಕೊಟ್ಟಿರ್ತೀರಾ, ಅವರು ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಆಯಿತಾ. ಸೊ ಹಾಗಾಗಿ ಆದಷ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ, ಸೇಫ್ ಆಗಿರಿ. ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆಯಲ್ವ ಅಂತ ಇದೊಂದೇ ಮಾರ್ಗ ಇರೋದು ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಎಸ್ ಎಲ್ ಹೇಳೋಣ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.